ಬ್ರಿಟಿಷರ ಕಾಲದ ಅತ್ಯಂತ ಕ್ರೂರ ಜೈಲು ಅಂಡಮಾನ್ ಸೆಲ್ಯುಲಾರ್ ಜೈಲ್ ಅಥವಾ ಕಾಲಾಪಾನಿ ಜೈಲ್ ಅಂತ ಏನ್ ಕರಿತೀವಿ. ಆ ಜಾಗದಲ್ಲಿ ನಾನೀಗಿದ್ದೀನಿ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ ನಲ್ಲಿ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ನರಕ ಎಲ್ಲಿದೆ ಗೊತ್ತಾ? ಅದುವೇ ಅಂಡಮಾನ್ನ ಸೆಲ್ಯುಲರ್ ಜೈಲ್. ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಎತ್ತುಗಳ ತರಹ ಎಣ್ಣೆಗಾಣಕ್ಕೆ ಕಟ್ಟಿ ದಿನ ಇಡೀ ದುಡಿಸ್ತಾ ಇದ್ರು. ಬರಿಗೈಲಿ ತೆಂಗಿನ ನಾರು ಸುಲಿಯುವಾಗ ಕೈಯಿಂದ ರಕ್ತ ಒಸರುತ್ತಿದ್ದರೂ ಬ್ರಿಟಿಷರು ಚಾವಟಿಯಿಂದ ಹೊಡಿತಾ ಇದ್ರು. 693 ಕೋಣೆಗಳಿದ್ದ ಈ ಜೈಲಲ್ಲಿ ಒಬ್ಬ ಕೈದಿ ಮತ್ತೊಬ್ಬನ ಮುಖ ನೋಡಲು ಸಾಧ್ಯವಾಗದಂತೆ ವಿನ್ಯಾಸ ಮಾಡಲಾಗಿತ್ತು. ಕೈದಿಗಳ ಕೈ ಮತ್ತು ಕಾಲುಗಳಿಗೆ ಭಾರವಾದ ಕಬ್ಬಿಣದ ಬೇಡಿಗಳನ್ನ ಹಾಕಲಾಗುತ್ತಿತ್ತು. ಎಷ್ಟೋ ತಿಂಗಳುಗಳ ಕಾಲ ಅದನ್ನು ಕಳಚುತ್ತಲೇ ಇರಲಿಲ್ಲ. ಶೌಚಕ್ಕೂ ಅದೇ ಬೇಡಿಗಳಲ್ಲೇ ಹೋಗಬೇಕಿತ್ತು. ಕೈದಿಗಳಿಗೆ ದಿನಕ್ಕೆ ಕೇವಲ 2 ಬಾರಿ ಮಾತ್ರ ಶೌಚಾಲಯಕ್ಕೆ ಹೋಗಲು ಅನುಮತಿ ಇತ್ತು. ಕೋಣೆಯ ಒಳಗೆ ಒಂದು ಸಣ್ಣ ಮಣ್ಣಿನ ಪಾತ್ರೆ ಇಡಲಾಗ್ತಾ ಇತ್ತು. ಅದನ್ನೇ ಬಳಸಬೇಕಿತ್ತು. ಸ್ವಚ್ಛಗೊಳಿಸೋದಕ್ಕೆ ಸರಿಯಾಗಿ ನೀರನ್ನು ಕೊಡ್ತಿರ್ಲಿಲ್ಲ. ಕುಡಿಯಲು ಸಮುದ್ರದ ಉಪ್ಪು ಮಿಶ್ರಿತ ನೀರು ಮತ್ತು ತಿನ್ನೋದಕ್ಕೆ ಹುಳು ಬಿದ್ದ ರೊಟ್ಟಿ ಹಾಗೂ ಕಾಡು ಗಿಡಗಳ ಸೊಪ್ಪಿನ ಪಲ್ಯ ಕೊಡಲಾಗ್ತಾ ಇತ್ತು. ಪ್ರತಿಭಟಿಸಿದ್ರೆ ಬಾಯಿಗೆ ಕೊಳವೆ ಹಾಕಿ ಜಬರ್ದಸ್ತಿಯಾಗಿ ಆಹಾರ ತುರುಕ್ತಾ ಇದ್ರು. ಸುತ್ತಲೂ ಮೈಲಿಗಟ್ಟಲೆ ಹರಡಿರುವ ಬಂಗಾಳ ಕೊಲ್ಲಿಯ ಸಮುದ್ರ. ಇದರಿಂದ ತಪ್ಪಿಸಿಕೊಂಡು ಈಜಿ ದಡ ಸೇರುವುದು ಇಂಪಾಸಿಬಲ್ ಆಗಿತ್ತು. ಅದಕ್ಕೆ ಬ್ರಿಟಿಷರು ಇದಕ್ಕೆ ಕಾಲಾಪಾನಿ ಅಂತ ಹೆಸರಿಟ್ಟಿದ್ದು. ಜೈಲಿನ ಸೈಕಲ್ ಚಕ್ರದ ತರಹ 7 ರೆಕ್ಕೆಗಳಿರೋ ವಿಚಿತ್ರ ಡಿಸೈನ್. ಮಧ್ಯದ ಟವರ್ ನಲ್ಲಿ ನಿಂತರೆ ಸಾಕು, ಒಬ್ಬನೇ ಗಾರ್ಡ್ ಎಲ್ಲಾ 7 ರೆಕ್ಕೆಗಳ ಮೇಲೂ ನಿಗಾ ಇಡಬಹುದಿತ್ತು. ಆದ್ರೆ ಜೈಲೊಳಗಿರುವ ಕೈದಿಗಳಿಗೆ ಮಾತ್ರ ಬೇರೆ ಯಾರೂ ಕಾಣ್ತಿರ್ಲಿಲ್ಲ. ಪೆನ್ ಇರ್ಲಿಲ್ಲ, ಪೇಪರ್ ಇರ್ಲಿಲ್ಲ. ಆದ್ರೂ ಜೈಲಿನ ಗೋಡೆಗಳ ಮೇಲೆ 6,000 ಕವಿತೆಗಳನ್ನ ಕೆತ್ತಿದ ಆ ಕ್ರಾಂತಿಕಾರಿ ವೀರ ಸಾವರ್ಕರ್ ಇದ್ದಿದ್ದು ಇದೇ ಜೈಲಲ್ಲಿ. ಪ್ರತಿದಿನ ಎಣ್ಣೆಗಾಣದ ಕ್ರೂರ ಹಿಂಸೆ ಅನುಭವಿಸ್ತಾ ಇದ್ದ ಸಾವರ್ಕರ್ ಜೈಲಿನ ಮುಳ್ಳುಗಳು ಮತ್ತು ಉಗುರುಗಳಿಂದಲೇ ಗೋಡೆಗಳ ಮೇಲೆ ಕವಿತೆ ಬರಿತಾ ಇದ್ರು. ಬ್ರಿಟಿಷರು ಅದನ್ನ ಅಳಿಸುವ ಮುನ್ನವೇ ಜ್ಞಾಪಕದಲ್ಲಿಟ್ಟುಕೊಂಡು ಜೈಲಿಂದ ಹೊರಬಂದ ಮೇಲೆ ಪ್ರಕಟಿಸಿದ್ರು. ಅತಿ ದೊಡ್ಡ ಟ್ವಿಸ್ಟ್ ಅಂತಂದ್ರೆ ಅವರ ಸ್ವಂತ ಅಣ್ಣ ಬಾಬಾರಾವ್ ಕೂಡ ಅದೇ ಜೈಲಲ್ಲಿದ್ರು. 2 ವರ್ಷಗಳ ಕಾಲ ಇಬ್ಬರಿಗೂ ಆ ವಿಷಯವೇ ಗೊತ್ತಿರಲಿಲ್ಲ. ಇತಿಹಾಸದ ಇನ್ನೂ ಕರಾಳ ಸತ್ಯ ನೋಡಿ. ಇಲ್ಲಿ ನೇಣುಗಂಬಗಳಿದೆ. ಈ ನೇಣುಗಂಬದ ವಿಶೇಷತೆ ಏನು ಅಂತಂದ್ರೆ ಒಂದೇ ಬಾರಿಗೆ 3 ಜನರನ್ನ ಒಟ್ಟಿಗೆ ನೇಣು ಹಾಕೋದು. ಜೈಲಿನ ಒಂದು ಮೂಲೆಯಲ್ಲಿದ್ದ ಕಪ್ಪಗಿನ ಕೋಣೆಯಲ್ಲಿ ಈ ನೇಣುಗಂಬ ಇದೆ. ಯಾರಿಗೆ ನೇಣು ಹಾಕಲಾಗ್ತಾ ಇದೆಯೋ ಅವರ ಮುಖಕ್ಕೆ ಕಪ್ಪು ಬಟ್ಟೆ ಕಟ್ಟಿ ಕಾಲುಗಳನ್ನ ಕಟ್ಟಿ ಕೆಳಗಿಂದ ಹಲಗೆಯನ್ನ ಎಳೆಯಲಾಗ್ತಾ ಇತ್ತು. ನೇಣು ಹಾಕಿದ ನಂತರ ಕ್ರಾಂತಿಕಾರಿಗಳ ಮೃತದೇಹಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುತ್ತಿರಲಿಲ್ಲ. ಕ್ರಾಂತಿಕಾರಿಗಳ ಅಂತ್ಯಕ್ರಿಯೆ ನಡೆದ್ರೆ ದೇಶದಲ್ಲಿ ಮತ್ತೆ ದಂಗೆ ಏಳಬಹುದು ಎಂಬ ಭಯ ಬ್ರಿಟಿಷರಿಗಿತ್ತು. ಹಾಗಾಗಿ ತಡರಾತ್ರಿ ಶವಗಳಿಗೆ ಭಾರವಾದ ಕಲ್ಲುಗಳನ್ನ ಕಟ್ಟಿ ಜೈಲಿನ ಹಿಂಭಾಗದ ಬಂಗಾಳಕೊಲ್ಲಿಯ ಸಮುದ್ರಕ್ಕೆ ಎಸೆದು ಬಿಡ್ತಾ ಇದ್ರು. ಶವಗಳು ಸಮುದ್ರದ ಶಾರ್ಕ್ ಮೀನುಗಳಿಗೆ ಆಹಾರವಾಗ್ತಾ ಇದ್ವು. ವೀರ ಸಾವರ್ಕರ್ ಅವರಿಗೆ ಬ್ರಿಟಿಷ್ ಸರ್ಕಾರ ಬರೋಬ್ಬರಿ 50 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿ ಅಂಡಮಾನ್ಗೆ ಕಳುಹಿಸಿತ್ತು. ಇತಿಹಾಸದಲ್ಲೇ ಒಬ್ಬ ವ್ಯಕ್ತಿಗೆ 2 ಜೀವಾವಧಿ ಶಿಕ್ಷೆ ವಿಧಿಸಿದ ಅಪರೂಪದ ಘಟನೆ ಇದಾಗಿದೆ. ಬ್ರಿಟಿಷರು ವೀರ ಸಾವರ್ಕರ್ ಅವರ ಮನೋಬಲ ಮುರಿಯಲು ಬಳಸಿದ ಅತ್ಯಂತ ಕ್ರೂರ ಐಡಿಯಾ ಏನಿತ್ತು ಗೊತ್ತಾ? ಸಾವರ್ಕರ್ ಅವರನ್ನಿಟ್ಟಿದ್ದ ಕೋಣೆಯ ಕಿಟಕಿಯಿಂದ ನೇರವಾಗಿ ನೇಣುಗಂಬ ಕಾಣಿಸ್ತಾ ಇತ್ತು. ಬ್ರಿಟಿಷರು ಬೇಕೆಂದೇ ಅವರನ್ನ ಅಲ್ಲಿ ಬಂಧಿಸಿದ್ರು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸಾವರ್ಕರ್ ಕಣ್ಣಿಗೆ ಬೀಳ್ತಾ ಇದ್ದಿದ್ದೇ ದೇಶಭಕ್ತರನ್ನ ನೇಣು ಹಾಕುವ ಆ ಕರಾಳ ದೃಶ್ಯ. ಅವರ ಕಣ್ಣೆದುರೇ ಅವರ ಸಹ ಕ್ರಾಂತಿಕಾರಿಗಳನ್ನ ನೇಣಿಗೆ ಹಾಕಲಾಗ್ತಾ ಇತ್ತು ಮತ್ತು ಶವಗಳನ್ನ ಸಮುದ್ರದ ಶಾರ್ಕ್ ಮೀನುಗಳಿಗೆ ಎಸೆಯಲಾಗ್ತಾ ಇತ್ತು. ಮುಂದಿನ ಸರದಿ ನಿನ್ನದೇ ಎಂದು ಬ್ರಿಟಿಷರು ಹೆದರಿಸ್ತಾ ಇದ್ರು. ಸಾವರ್ಕರ್ ಧೃತಿಗೆಡದೆ 10 ವರ್ಷಗಳ ಕಾಲ ಆ ನರಕವನ್ನ ಎದುರಿಸಿದ್ರು. ಅಂಡಮಾನ್ನ ಈ ಜೈಲ್ನ ಒಂದೊಂದು ಕೋಣೆಯ ಕತೆ ಕೇಳ್ತಾ ಇದ್ರೆ ಕಣ್ಣಲ್ಲಿ ರಕ್ತವೇ ಬರುತ್ತೆ. ನಮ್ಮ ಸ್ವಾತಂತ್ರ್ಯ ಸುಮ್ನೆ ಬಂದಿದ್ದಲ್ಲ. ಇಂತಹ ಸಾವಿರಾರು ಹೋರಾಟಗಾರರ ರಕ್ತ ಮತ್ತು ಬಲಿದಾನದ ಮೇಲೆ ನಿಂತಿದೆ. ಅತಿ ಕ್ರೂರ ಶಿಕ್ಷೆ ಯಾವ ಮಾತಿಗೆ ಸಿಕ್ತಿತ್ತು ಗೊತ್ತಾ? ಯಾರಾದ್ರೂ ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಜೈ ಹಿಂದ್ ಅಂತ ಹೇಳಿದ್ರೆ ಅವರನ್ನ ಅತ್ಯಂತ ಕ್ರೂರವಾಗಿ ಸಾಯಿಸಲಾಗ್ತಿತ್ತು. ಈ ಇಡೀ ಜೈಲನ್ನ ಕಟ್ಟಲು ಬಳಸಿದ್ದು ಭಾರತೀಯ ಕಾರ್ಮಿಕರನ್ನೇ ಬಳಸಿ ಭಾರತೀಯ ಕಾರ್ಮಿಕರನ್ನೇ ತರಬೇತುಗೊಳಿಸಿ ಅವರಿಂದಲೇ ಶಿಕ್ಷೆ ಕೊಡಿಸಿ ಅವರಿಂದಲೇ ಸಾವಿನ ಮನೆಗೆ ಕಳುಹಿಸ್ತಾ ಇದ್ರು ಬ್ರಿಟಿಷರು.